ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಇನ್ ಸಿಂಪಲ್ ಮೆಥಡ್ಸ್. ಸೊ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅನ್ನೋ ಒಂದು ಟಾಪಿಕ್ ಇದೆ. ಸೊ ರೆಸೊಲ್ಯೂಷನ್ ಆಫ್ ಫೋರ್ಸಸ್ನ ರೆಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಟೂ ಡಿಫ್ರೆಂಟ್ ಮೆಥಡ್ಸ್ ಆಫ್ ಯೂಸೇಜ್ ಇದೆ. ಫಸ್ಟ್ ಮೆಥಡ್ is using the given angle and the sign convention of the quadrant. So using the given angle ಅಂದರೆ ನಮಗೆ ಕೊಟ್ಟಿರೋ ಅಂಥ ಆ್ಯಂಗಲ್ ಅಂದರೆ ಕ್ವೆಶನಲ್ಲಿ ಏನು ಆ್ಯಂಗಲ್ ಕೊಟ್ಟಿದ್ದಾರೋ ಸೇಮ್ ಆ್ಯಂಗಲ್ನ ಯೂಸ್ ಮಾಡ್ತೀವಿ. ಬಟ್ ನಾವಲ್ಲಿ ಯೂಸ್ ಮಾಡೋವಂಥದ್ದೇನು ಬೇಸ್ಡ್ ಆನ್ ದ ಸೈನ್ ಕ್ವಾಡ್ರೆಂಟ್. ನೀವು ಕೇಳ್ಬೋದು ವಾಟ್ ಈಸ್ ದ ಸೈನ್ ಕ್ವಾಡ್ರೆಂಟ್. ಸೊ ಸೈನ್ ಕ್ವಾಡ್ರೆಂಟ್ ಅನ್ನೋದು ಇಲ್ಲಿ ನಿಮಗೆ ಗೊತ್ತಿದೆ ಆಲ್ರೆಡಿ. ಯು ಆರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್, ಯು ನೋ ದ quadrants. So this is first quadrant, second quadrant, third quadrant and fourth quadrant. So first quadrant ಏನಪ್ಪ ಅಂದರೆ it lies between an angle of 0 to 90 degree. Third quadrant, second quadrant is 90 to 180 degree, 180 to 270 degree third quadrant and 270 to 360 degree is your fourth quadrant. So ಇಲ್ಲಿ ನಾವು ಯೂಸ್ ಮಾಡೋದು ಸೈನ್ ಕನ್ವೆನ್ಷನ್. ಇದರಲ್ಲಿ ನಾವು ಸೈನ್ ಕನ್ವೆನ್ಷನ್ನ ವೆರಿ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಮೊದಲನೇದು ಏನಪ್ಪ ಅಂತಂದರೆ ಇಲ್ಲಿ 4 ಡಿಫ್ರೆಂಟ್ ಫೋರ್ಸಸ್ ಇದೆ ಅಂತಂದಾಗ ಸೊ ಎಫ್ ಆಫ್ ಎಕ್ಸ್ ಇಲ್ಲಿ ನಾವು ಜನರಲ್ ಆಗಿ ತಗೊಂಡಿದ್ದೀವಿ. ಇಫ್ ದ ಎಫ್ ಆಫ್ ಎಕ್ಸ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ಎಫ್ ಆಫ್ ಎಕ್ಸ್ ಈಸ್ ಎಫ್ ಕಾಸ್ ಥೀಟಾ. ಇಲ್ಲಿ ಎಫ್ ಆಫ್ ಎಕ್ಸ್ನ ನಾವು ಕಾಸ್ ಥೀಟಾ ಅಂತಲೇ ಬರಿತೀವಿ. ಹಾಗೆ ಎಫ್ ಆಫ್ ವೈ ಈಸ್ ಎಫ್ ಸೈನ್ ಥೀಟಾ. ಸೊ ಎಕ್ಸ್ ಆಕ್ಸಿಸಲ್ಲಿರೋದು ಕಾಸ್ ಥೀಟಾ, ವೈ ಆಕ್ಸಿಸಲ್ಲಿ ಬರೋದು ಸೈನ್ ಥೀಟಾ ಇರುತ್ತೆ. ಸೊ ಹಾಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಈ ಕ್ವಾಡ್ರೆಂಟಲ್ಲಿ ಯಾವುದೇ ಒಂದು ಫೋರ್ಸ್ ಇಫ್ ಇಟ್ ಈಸ್ ಲೈಸ್ ಬಿಟ್ವೀನ್ 0 to 90 to 180 ಅಂತಂದಾಗ ಎಫ್ನ ನಾವಿಲ್ಲಿ ಮೈನಸ್ ಎಫ್ ಕಾಸ್ ಥೀಟಾ ಅಂತ ಬರಿತೀವಿ. ವೈ? ಬಿಕಾಸ್ ದಿಸ್ ಈಸ್ ದ ಎಕ್ಸ್ ಆಕ್ಸಿಸ್ ಈಸ್ ಇನ್ ನೆಗೆಟಿವ್ ಡೈರೆಕ್ಷನ್ ಆ್ಯಂಡ್ ವೈ ಆಕ್ಸಿಸ್ ಈಸ್ ಇನ್ ದ ಪಾಸಿಟಿವ್ ಡೈರೆಕ್ಷನ್. ಹಾಗಾಗಿ ನಾವು ಸೈನ್ ಕನ್ವೆನ್ಷನ್ ಮೆಥಡಲ್ಲಿ ಎಕ್ಸ್ನ ನಾವು ಮೈನಸ್ ಎಫ್ ಕಾಸ್ ಥೀಟಾ ಅಂತ ಬರಿತೀವಿ. ವೈ ಬಂದು ಪಾಸಿಟಿವ್ ಇರೋದ್ರಿಂದ ಎಫ್ ಸೈನ್ ಥೀಟಾ ಅಂತ ಬರಿತೀವಿ. ಹಾಗೆ ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ 180 to 270 ಅಂತ ಹೇಳ್ತೀವಿ. ಎಫ್ ಆಫ್ ಎಕ್ಸಲ್ಲಿ ಇಲ್ಲಿ ಎಕ್ಸೂ ನೆಗೆಟಿವ್ ಕ್ವಾಡ್ರೆಂಟ್ ನೆಗೆಟಿವ್ ಸೈನೇ ಇರುತ್ತೆ, ವೈನು ನೆಗೆಟಿವ್ ಸೈನೇ ಇರುತ್ತೆ ಥರ್ಡ್ ಕ್ವಾಡ್ರೆಂಟಲ್ಲಿ. ಸೊ ದಟ್ ಇಲ್ಲಿ ಎಕ್ಸ್ ಏನಿದೆ ಅದು ನೆಗೆಟಿವ್ ಇದೆ, ವೈನು ಕೂಡ ನೆಗೆಟಿವ್ ಇದೆ. ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟಿಗೆ ಬಂದಾಗ ಏನಾಗಿರುತ್ತೆ, ವೈ ಈಸ್ ಇನ್ ನೆಗೆಟಿವ್ ಕ್ವಾಡ್ರೆಂಟ್, ಎಕ್ಸ್ ಇಸ್ ಇನ್ ಪಾಸಿಟಿವ್ ಕ್ವಾಡ್ರೆಂಟ್. ಸೊ ದಟ್ ಎಕ್ಸ್ ವ್ಯಾಲ್ಯೂಗೆ ನಾನು ಪ್ಲಸ್ ಅಂತ ಬರಿತೀವಿ, ವೈ ವ್ಯಾಲ್ಯೂಗೆ ನಾನು ಮೈನಸ್ ಅಂತ ಬರಿತೀವಿ. ಸೊ ದಿಸ್ ಈಸ್ ಅ ಸೈನ್ ಕನ್ವೆನ್ಷನ್ ಮೆಥಡ್. ಸೊ ಈ ಥರ ಪ್ರಾಬ್ಲಮ್ ರೆಸೊಲ್ಯೂಷನ್ ಆಫ್ ಫೋರ್ಸಸಲ್ಲಿ ಈ ಒಂದು ಫೋರ್ಸಸ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಮೆಥಡ್ ಆಫ್ ಅನಲೈಸಿಂಗ್ resolution of forces with the sign convention method. So next is method 2. Method 2 is measuring the angle from 0 degree with the positive axis. So measuring the angle from 0 degree. ನಿಮಗೆಲ್ಲ ಗೊತ್ತಿದೆ this is the 0 degree angle. So ಎಲ್ಲಾನು ಪಾಸಿಟಿವ್ ಬರೀತೀವಿ. ಲೈಕ್ ಆಲ್ ದ 4 ಕ್ವಾಡ್ರೆಂಟ್ಸ್ ಅಲ್ಲಿ ಈ ಕ್ವಾಡ್ರೆಂಟಲ್ಲಿದ್ದು ಈ ಕ್ವಾಡ್ರೆಂಟ್ ಯಾವುದೇ ಒಂದು ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಅಥವಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಇದ್ರೂ ನಾವು ಎಲ್ಲ ಕ್ವಾಡ್ರೆಂಟ್ನು ಕೂಡ ನಾವು ಪಾಸಿಟಿವ್ ಆಗಿ ಬರಿತೀವಿ. ಲೈಕ್ ಸೈನು ಪಾಸಿಟಿವ್ ಬರಿತೀವಿ, ಕಾಸು ಪಾಸಿಟಿವ್ ಬರಿತೀವಿ. ಅಂದರೆ ಎಕ್ಸು ಪಾಸಿಟಿವ್, ಎಫ್ ಆಫ್ ಎಕ್ಸು ಪಾಸಿಟಿವ್, ಎಫ್ ಆಫ್ ವೈಯು ಪಾಸಿಟಿವ್. ಹೇಗೆ ಪಾಸಿಟಿವ್ ಬರಿತೀವಿ? ಸೊ ದಟ್ ವಿ ಹ್ಯಾವ್ ಎ ಟಿಪ್, ಲೈಕ್ ವಿ ಹ್ಯಾವ್ ಎ ಮೆಥಡಾಲಜಿ ಇಸ್ ಯಾವುದೇ ಒಂದು ಆ್ಯಂಗಲ್ನ ನೀವು ತೊಗೊಂಡ್ರು ಯು ಶುಡ್ ಸ್ಟಾರ್ಟ್ ಮೆಷರ್ ಫ್ರಮ್ 0. ಫಾರ್ ಎಕ್ಸಾಂಪಲ್ ಈಗ ಇಲ್ಲೆಲ್ಲೋ ಒಂದು ಫೋರ್ಸ್ ಇದೆ, ಯು ಶುಡ್ ಮೆಷರ್ ಫ್ರಮ್ 0 ಇಂದ ನೀವು ಇಲ್ಲಿವರೆಗೂ ಮೆಷರ್ ಮಾಡ್ತೀರಾ. ಯು ಶುಡ್ ಮೆಷರ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇರುತ್ತೆ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್. ಸೊ ಯು ಶುಡ್ ಸ್ಟಾರ್ಟ್ ಫ್ರಮ್ 0. ಈ ಫಸ್ಟ್ ಫೋರ್ಸ್ಗೆ ಆ್ಯಂಗಲ್ ಇಷ್ಟನ್ನೇ ತೊಗೋಬೇಕು. ಈ ಸೆಕೆಂಡ್ ಫೋರ್ಸ್ಗೆ ಬಂದಾಗ 0 ಇಂದನೇ ಮೆಷರ್ ಮಾಡಬೇಕು, ಇದನ್ನು ಟಚ್ ಮಾಡಬೇಕು. ಸೊ ಥರ್ಡ್ ಒನ್ ಬಂದಿದೆ ಅಂತಂದಾಗ 0 ಇಂದನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಿವರೆಗೂ ಎಷ್ಟಿದೆ ಆ್ಯಂಗಲ್ನ ಅದನ್ನೇ ತೊಗೋಬೇಕು. ನೆಕ್ಸ್ಟ್ ಇದಕ್ಕೆ ಬಂದಾಗ ಏನಾಯಿತು, 0 ಇಂದನೇ ಸ್ಟಾರ್ಟ್ ಮಾಡಬೇಕು, ಇಲ್ಲಿಗೆ ಟಚ್ ಮಾಡಬೇಕು. ಸೊ ದಟ್ ಆ್ಯಂಗಲ್ಸ್ ಆರ್ ಟೇಕನ್ ಫ್ರಮ್ 0 ಡಿಗ್ರಿ ವಿತ್ ದ ಪಾಸಿಟಿವ್ ಆಕ್ಸಿಸ್. ಹಾಗಾಗಿ ಎಲ್ಲ ಸೈನು ಎಫ್ ಆಫ್ ಎಕ್ಸು ಎಲ್ಲಾನು ಪಾಸಿಟಿವ್ ಇರುತ್ತೆ, ಎಫ್ ಆಫ್ ವೈನು ಎಲ್ಲಾನು ಪಾಸಿಟಿವ್ ಇರುತ್ತೆ. ದಿಸ್ ಈಸ್ ದ ಮೆಥಡ್ 2 ಫಾರ್ ರೆಸೊಲ್ಯೂಷನ್ ಆಫ್ ದಿ ಫೋರ್ಸಸ್. ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಇಲ್ಲಿ ಇರುವಂಥ ಎಕ್ಸಾಂಪಲ್ನ ನೋಡಿ. ಸೊ ದಟ್ ಈ ಎಕ್ಸಾಂಪಲಲ್ಲಿ ನಾನು ಇರೋ ಫೋರ್ಸಸ್ನ ನಂಬರಿಂಗ್ ಬರ್ಕೊಳ್ತೀನಿ. ಸೊ ಫಸ್ಟ್ ನಂಬರಿಂಗ್ ಈಸ್ 1 2 3 ಬರ್ಕೊಳ್ಳೋಣ. ಸೊ ದಟ್ ಇಟ್ ವಿಲ್ ಬಿ ಈಸಿಲಿ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ಫೋರ್ಸ್ 1, ಫೋರ್ಸ್ 2, ಫೋರ್ಸ್ 3,
ಫೋರ್ಸ್ 4 ಆ್ಯಂಡ್ ಫೋರ್ಸ್ 5. ಇಲ್ಲಿ 5 ಡಿಫ್ರೆಂಟ್ ಫೋರ್ಸಸ್ ಇದೆ. ನಾನು ಅದನ್ನು F1, F2, F3, F4 ಆ್ಯಂಡ್ F5 ಅಂತ ಇಲ್ಲಿ ಕರ್ಕೊಂಡಿದ್ದೀನಿ. ಸೊ ದಟ್ ಇಲ್ಲಿ ನಾನು ಎರಡೂ ಮೆಥಡ್ನ ಇಲ್ಲಿ ನಾನು ನಿಮಗೆ ಬರೆದು ತೋರಿಸಿದ್ದೀನಿ. ಫಸ್ಟ್ ಒನ್ ಈಸ್ ಮೆಥಡ್ 1. ಮೆಥಡ್ 1 ಏನಪ್ಪ ಹೇಳುತ್ತೆ? ಮೆಥಡ್ 1 ಈಸ್ ಸೈನ್ ಕನ್ವೆನ್ಷನ್. ಇಲ್ಲಿ ಡಿಫ್ರೆಂಟ್ ಸೈನ್ ಕನ್ವೆನ್ಷನ್ ಇರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ಗೆ ಏನಿರುತ್ತೆ? ಬೋತ್ ದ ಥಿಂಗ್ಸ್ ಆರ್ ಪ್ಲಸ್ ಪ್ಲಸ್. ಸೆಕೆಂಡ್ ಕ್ವಾಡ್ರೆಂಟ್ಗೆ ಏನಿರುತ್ತೆ? ಎಕ್ಸ್ ಆಕ್ಸಿಸ್ ಈಸ್ ಮೈನಸ್, ವೈ ಆಕ್ಸಿಸ್ ಈಸ್ ಪ್ಲಸ್. ಥರ್ಡ್ ಕ್ವಾಡ್ರೆಂಟ್ಗೆ ಎಕ್ಸ್ ಈಸ್ ಮೈನಸ್, ವೈ ಈಸ್ ಮೈನಸ್. ಫೋರ್ತ್ ಕ್ವಾಡ್ರೆಂಟಿಗೆ ವೈ ಈಸ್ ಮೈನಸ್, ಎಕ್ಸ್ ಈಸ್ ಪ್ಲಸ್. ಸೊ ಸೈನ್ ಕನ್ವೆನ್ಷನ್ ಮೆಥಡಲ್ಲಿ ಹೇಳ್ತಾರೆ. ಸೊ F1 ನೋಡೋಣ. ಸೊ ವಾಟ್ ಈಸ್ ದಿಸ್ F1? F1 ಅನ್ನೋದು 15 ಕಿಲೋ ನ್ಯೂಟನ್. ಇದರಲ್ಲಿ ನಾವು ಎಕ್ಸ್ ರೆಸಲ್ಯೂಷನ್ ಹೇಗೆ ಬರಿತೀವಿ? 15 ಕಿಲೋ ನ್ಯೂಟನ್ ಕಾಸ್ 15, ಯಾಕಂದರೆ ಇದು ಪಾಸಿಟಿವ್ ಇರೋದ್ರಿಂದ ಕಾಸ್ 15. ಅದೇ ಥರ ವೈ ಇರೋವಂಥದ್ದು ಕೂಡ ಪಾಸಿಟಿವ್ ಇರೋದ್ರಿಂದ 15 ಸೈನ್ 15 ಅಂತ ಬರಿತೀವಿ. ಸೊ ಫಸ್ಟ್ ಫೋರ್ಸ್ ಆಯಿತು. ಸೊ ಸೆಕೆಂಡ್ ಫೋರ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಲೈಯಿಂಗ್ ಆನ್ ದ ಸೇಮ್ ಲೈನ್. ಸೊ ಇಲ್ಲಿ ಏನಾಗ್ತದೆ? ಅದೇ ಲೈನ್ ಮೇಲೆ ಲೈ ಆಗ್ತಾ ಇರೋದ್ರಿಂದ ಏನಾಗ್ತದೆ? 105 ಕಿಲೋ ನ್ಯೂಟನ್. ಸೊ ಇದು ಎಕ್ಸ್ ಆಕ್ಸಿಸ್ ಇಲ್ದಿರ ಇರೋದ್ರಿಂದ ಅಲ್ಲಿ ನಾವು 0 ಅಂದರೆ ಏನೂ ಇಲ್ಲ ಅಂತ ಅರ್ಥ. ಸೊ ಇದು ವೈ ಲೈನ್ ಮೇಲೆ ಇರೋದ್ರಿಂದ ಇದಕ್ಕೆ ಆ್ಯಂಗಲ್ ಏನೂ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಈಸ್ ಲೈಯಿಂಗ್ ಆನ್ ದ ಸೇಮ್ ಲೈನ್. ಸೊ ದಟ್ 105 ಡಿಗ್ರಿನ ನಾವು ಡೈರೆಕ್ಟಾಗಿ ತಗೊಳ್ತೀವಿ. ಟುವರ್ಡ್ಸ್ ಮೇಲೆ ಇರೋದ್ರಿಂದ ಪ್ಲಸ್ ಅಂತ ತಗೊಳ್ತಾ ಇದ್ದೀವಿ. ಓಕೆ, ಬಿಕಾಸ್ ಇಟ್ ಈಸ್ ಅ ವೈ ಡೈರೆಕ್ಷನ್. ನೆಕ್ಸ್ಟ್ ಈಸ್ ಥರ್ಡ್ ಒನ್. ಥರ್ಡ್ ಫೋರ್ಸ್ ಈಸ್ ಶೋಯಿಂಗ್ ಇನ್ ದ ನೆಗೆಟಿವ್ ಡೈರೆಕ್ಷನ್, ಅಂದರೆ ಎಕ್ಸ್ ಈಸ್ ಶೋಯಿಂಗ್ ಎಸ್ ಮೈನಸ್. ಇಟ್ ಈಸ್ ಲೈಯಿಂಗ್ ಆನ್ ದ ಎಕ್ಸ್ ಲೈನ್. ಸೊ ವೈ ಲೈನ್ ಮೇಲೆ ಇಲ್ಲ. ಸೊ ವೈ ಲೈನ್ ಈಸ್ 0. ಎಕ್ಸ್ ಲೈನ್ ಏನಾಗ್ತಾ ಇದೆ? ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇರೋದ್ರಿಂದ ಏನಾಗ್ತಾಯಿದೆ? -75 ಅಂತ ಬರ್ಕೊಳ್ತೀವಿ. ಸೊ ನೆಕ್ಸ್ಟ್ ಫೋರ್ತ್ ಫೋರ್ಸ್ ಏನಪ್ಪ ಹೇಳ್ತಾ ಇದೆ ಅಂದರೆ, ಫೋರ್ತ್ ಫೋರ್ಸ್ 45 ಕಿಲೋ ನ್ಯೂಟನ್ ಅಂತ ಹೇಳ್ತಾ ಇದೆ. ಆ್ಯಂಗಲ್ ಈಸ್ 35. ಸೊ ಫೋರ್ತ್ ಫೋರ್ಸ್ ಬರಿಬೇಕು ಅಂತಂದಾಗ ಸೊ ಎಕ್ಸು ಮೈನಸ್ಸೇ, ವೈಯು ಮೈನಸ್ಸೇ. ಸೊ -45 ಕಾಸ್ 35, ಅದೇ ಥರ -45 ಸೈನ್ 35. ಸೊ ಇಲ್ಲಿ ನಾವು ಆ್ಯಂಗಲ್ಸ್ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನೇ ಯೂಸ್ ಮಾಡಿದ್ದೀವಿ. ಜಸ್ಟ್ ನಾವಿಲ್ಲಿ ಸೈನ್ ಕನ್ವೆನ್ಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫಿಫ್ತ್ ಫೋರ್ಸಿಗೆ ಬಂದಾಗ ಏನಾಗಿರುತ್ತೆ? ಸೊ ಇಲ್ಲೇನಾಗ್ತಾಯಿದೆ? ವೈ ಈಸ್ ಮೈನಸ್, ಎಕ್ಸ್ ಈಸ್ ಪ್ಲಸ್. ಸೊ ಇಲ್ಲಿ ಎಕ್ಸ್ ಈಸ್ ಪ್ಲಸ್, ವೈ ಈಸ್ ಮೈನಸ್. ಸೊ ಎಕ್ಸ್ ಅಂತಂದಾಗ ಏನಾಯಿತು? 60 ಕಾಸ್ 40, ಅದೇ ಥರ -60 ಸೈನ್ 40. ಸೊ ದಿಸ್ ಈಸ್ ದ ಮೆಥಡ್ 1. ಆ ಮೆಥಡ್ 1 ಪ್ರಕಾರನೇ ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಎಫ್ ಆಫ್ ಎಕ್ಸ್ ಅಂತಂದಾಗ ಎಫ್ ಆಫ್ ಎಕ್ಸಲ್ಲಿ ಏನು ಬಂದಿದೆಯೋ ಅಷ್ಟನ್ನು ಆ್ಯಡ್ ಮಾಡ್ತೀವಿ. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಇಲ್ಲಿ ನಾನು ಎಲ್ಲದೂ ಪ್ಲಸ್ ಹಾಕಿ ಒಳಗಡೆ ಬ್ರ್ಯಾಕೆಟಲ್ಲಿ ಇಲ್ಲಿ ಏನಿದೆಯೋ -45 ಅನ್ನೋದು ಬ್ರಾಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ದ ಆನ್ಸರ್ ಅಂತ. ಸೊ ಎಫ್ ಆಫ್ 5 ಅದೇ ಥರ ಏನಿದೆಯೋ ಅದನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿದ್ದೀವಿ. ದಿಸ್ ಈಸ್ ಮೆಥಡ್ 1. ಸೊ ಮೆಥಡ್ 2 ಏನಪ್ಪ ಅಂತಂದರೆ ಮೆಷರಿಂಗ್ from the 0 degree axis. So 0 degree axis, all the values will be ಇಲ್ಲಿ ಪಾಸಿಟಿವ್. ಸೊ ದಟ್ ಮೆಥಡ್ 2 ಅಲ್ಲಿ ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದಾಗ ಸೇಮ್ ಫಿಗರ್ನ ನೋಡ್ಕೊಳ್ಳಿ. ಸೊ ಮೆಥಡ್ 2ಗೆ ಫಸ್ಟ್ ಏನು ಮಾಡ್ತಿದ್ದೀವಿ? ನಂಬರಿಂಗ್ ಬರ್ಕೊಳ್ತಾ ಇದ್ದೀವಿ. ಸೇಮ್ ಅದೇ ಥರ 1 2 3 4 5 ಅಂತ ನಂಬರಿಂಗ್ನ ಬರ್ಕೊಳ್ತಾ ಇದ್ದೀವಿ. ಸೊ 5 ಫೋರ್ಸಸ್ ಆರ್ ದೇರ್ ಸೇಮ್. ಸೊ ಈಗ ಫಸ್ಟ್ ಫೋರ್ಸ್ನ ತೊಗೊಂಡಿದ್ದೀವಿ. ವಾಟ್ ಈಸ್ ದ ಫಸ್ಟ್ ಫೋರ್ಸ್? ದಿಸ್ ಈಸ್ 0 ಡಿಗ್ರಿ ಆ್ಯಂಗಲ್. ದಿಸ್ ಈಸ್ ದ 0 ಡಿಗ್ರಿ ಆ್ಯಂಗಲ್. ಸೊ 0 ಡಿಗ್ರಿ ಆ್ಯಂಗಲಿಂದ ಫಸ್ಟ್ ಫೋರ್ಸ್ಗೆ ಟಚ್ ಆಗ್ತಾ ಇರೋ ಆ್ಯಂಗಲ್ ಇಸ್ 15 ಡಿಗ್ರಿ. ಸೊ ದಟ್ 15 ಕಾಸ್ 15, ಅದೇ ಥರ ವರ್ಟಿಕಲ್ಗೆ 15 ಸೈನ್ 15 ಬರುತ್ತೆ. ಸೊ ನೆಕ್ಸ್ಟ್ ಆ್ಯಂಗಲ್, ನೆಕ್ಸ್ಟ್ ಫೋರ್ಸ್ ಈಸ್ 2. ಸೊ ಇಲ್ಲೇನು ಮಾಡಿದ್ವಿ? 0 ಡಿಗ್ರಿಯಿಂದ ಇಲ್ಲಿಗೆ ಟಚ್ ಮಾಡ್ತಾ ಇದ್ದೀನಿ. ಸೊ ಇದು ಏನಪ್ಪ? ಇದು 90 ಡಿಗ್ರಿ ಆಗುತ್ತೆ. ಸೊ 105 ಟಚಸ್ ವಿತ್ ಅನ್ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಇಲ್ಲ, ಬಿಕಾಸ್ ಇಟ್ ಈಸ್ ಲೈಯಿಂಗ್ ಆನ್ ದ ಸೇಮ್ ಲೈನ್. ಸೊ ಎಕ್ಸ್ ಆಕ್ಸಿಸ್ ಈಸ್ 0 ಆ್ಯಂಡ್ ವೈ ಆಕ್ಸಿಸ್ ಈಸ್ ಶೋಯಿಂಗ್ ಇಸ್ 105 ಸೈನ್ 90 ಅಂತ. ಸೊ ನೆಕ್ಸ್ಟ್ ಈಸ್ ಥರ್ಡ್ ಒನ್ ಫೋರ್ಸ್ನ ನಾವು 0 ಇಂದನೇ ಮೆಷರ್ ಮಾಡ್ತೀವಿ. ಸೊ ಇಲ್ಲಿಗೆ ಬಂದಾಗ 90 ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಏನಾಯಿತು? 180 ಆಯಿತು. ಸೊ 75 ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ ವೈ ಆಕ್ಸಿಸ್ ಇಲ್ಲಿ 0 ಇರುತ್ತೆ. ಇಲ್ಲಿ ವೈ ಆಕ್ಸಿಸ್ 0 ಇರುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ 75 ಕಾಸ್ 180 ಅಂತ ಬರಿತೀವಿ. ಸೊ ದಿಸ್ ಈಸ್ 180 ಆ್ಯಂಡ್ ದಿಸ್ ಈಸ್ 90. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ? ಫೋರ್ತ್ ಫೋರ್ಸ್ ಅಂತ ಇಟ್ಕೊಳ್ಳಿ. ಸೊ ಫೋರ್ತ್ ಫೋರ್ಸ್ನ ತೊಗೋಬೇಕಂದ್ರೆ ಎಗೈನ್ ಯು ಶುಡ್ ಸ್ಟಾರ್ಟ್ ಫ್ರಮ್ ದ 0. ಸೊ 0 ಇಂದನೇ ಬರ್ತಾ ಇದ್ದೀನಿ. ಎಲ್ಲಿಗೆ ಟಚ್ ಆಗಬೇಕು? ದಿಸ್ ಈಸ್ ಯುವರ್ ಫೋರ್ತ್ ಫೋರ್ಸ್ಗೆ ಇಲ್ಲಿಗೆ ಟಚ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟಿದೆ ಆ್ಯಂಗಲ್ ಅಂತ ಆ್ಯಡ್ ಮಾಡ್ಕೊಂಡು ಬರ್ತೀವಿ. ದಿಸ್ ಈಸ್ 90, ದಿಸ್ ಈಸ್ 180. ಸೊ 180 ಆದಮೇಲೆ ಇದು ಎಷ್ಟು ಅಂತ ಗೊತ್ತಾಗಬೇಕಂದ್ರೆ ಯು ನೋ ದಿಸ್ ಈಸ್ 270. 270 ಅಲ್ಲಿ -35 ಮಾಡಿದಾಗ ನಿಮಗೆ 235 ಆಗುತ್ತೆ.
ಸೊ ಅದನ್ನು ನಾವಿಲ್ಲಿ ಮೆಷರ್ ಮಾಡ್ತೀವಿ. ಸೊ 180 ಪ್ಲಸ್ 55, 180 ಪ್ಲಸ್ 55 ಎಷ್ಟಾಯಿತು? 235 ಆಯಿತು. ಸೊ ಆ 235ನ ಇಲ್ಲಿ ಹಾಕ್ಕೊಳ್ತೀವಿ. 45 ಕಾಸ್ 235 ಅಂತ ಬರ್ಕೊಂಡಿದ್ದೀವಿ. ಅದೇ ಥರ ಸೈನ್ಗೂ ಅಷ್ಟೇ 45 ಸೈನ್ 235 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಫಿಫ್ತ್ ಫೋರ್ಸಿಗೆ ಬರ್ತಾ ಇದ್ದೀವಿ, ದಟ್ ಈಸ್ 60 ಕಿಲೋ ನ್ಯೂಟನ್. ಸೊ ಇದಕ್ಕೆ ಕೂಡ ಅಷ್ಟೇ. ನೆಕ್ಸ್ಟ್ ಯು ಶುಡ್ ಸ್ಟಾರ್ಟ್ ಫ್ರಮ್ ದ ಝೀರೋ ಆ್ಯಂಡ್ ಯು ಶುಡ್ ಕಮ್ ಅಂಟಿಲ್ ಟು ದ ಫೋರ್ಸ್ ವಾಟ್ ಎವರ್ ಇಟ್ ಈಸ್. ಸೊ ಇಲ್ಲಿಗೆ ಬಂದು ಟಚ್ ಆಯಿತು. ಸೊ ಇಲ್ಲಿಗೆ ಟಚ್ ಆದಾಗ ಇಲ್ಲಿಂದ ಆ್ಯಡ್ ಮಾಡಿದಾಗ 270 ಆಯಿತು. ರಿಮೈನಿಂಗ್ ಇರೋದು 50. 270 ಪ್ಲಸ್ 50 ಈಸ್ 320. ಅಥವಾ ರಿವರ್ಸ್ ಆರ್ಡರಲ್ಲಾದರೂ ಬನ್ನಿ, ಇಲ್ಲಿಂದ 360 ಮೈನಸ್ 40 ಮಾಡಿದ್ರು 320ನೇ ಬರುತ್ತೆ. ಸೊ ದಟ್ ಇಲ್ಲಿ ಎರಡೂ ಪಾಸಿಟಿವೇ. 60 ಕಾಸ್ 320, 60 ಸೈನ್ 320. ಇಲ್ಲಿ ನೋಡಿ ಯಾವುದೇ ಥರದ ಪ್ಲಸ್ ಸೈನು ಮೈನಸ್ ಸೈನುಗಳು ಏನೂ ಇಲ್ಲ, ಎಲ್ಲ ಪ್ಲಸ್ ಅಂತಲೇ ಇದೆ. ಇಲ್ಲಿ ಕೂಡ ನೋಡಿ ನೀವು ಎಲ್ಲನೂ ಪ್ಲಸ್ 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 ಅಂತಲೇ ಇದೆ. ಬಟ್ ಡಿಫ್ರೆಂಟ್ ಏನಪ್ಪ ಅಂದರೆ ಇದರಲ್ಲಿ ಸೈನ್ ಚೇಂಜ್ ಆಗ್ತಾ ಇದೆ, ಇದರಲ್ಲಿ ಆ್ಯಂಗಲ್ ಚೇಂಜ್ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಈಸಿ ಮೆಥಡ್. ಯಾಕೆ ಅಂತ ನಾನು ಹೇಳ್ತೀನಿ. ಸೈನ್ ಚೇಂಜ್ ಮಾಡುವಾಗ ಪ್ಲಸ್ ಜಾಗದಲ್ಲಿ ನೀವು ಮೈನಸ್ ಹಾಕಿದ್ದೀರಾ ಅಂದರೆ ಎಂಟೈರ್ ಪ್ರಾಬ್ಲಮ್ ಹೋಗುತ್ತೆ. ಬಟ್ ಆ್ಯಂಗಲ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ದಟ್ ಈಸಿಲಿ ಯು ಕ್ಯಾನ್ ರಿಮೆಂಬರ್ ದಿಸ್ ಆ್ಯಂಗಲ್. ಅಂದರೆ ಮೆಜರಿಂಗ್ ಆ್ಯಂಗಲ್ ಫ್ರಮ್ ಝೀರೋ ಪಾಸಿಟಿವ್ ಆಕ್ಸಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಟು ಸಾಲ್ವ್ ದ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಆಫ್ ಐ. ಒನ್ಸ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಆಫ್ ಐ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಗೊತ್ತಿದೆ ವಾಟ್ ಈಸ್ ದ ರಿಸಲ್ಟೆಂಟ್ ಫಾರ್ಮುಲಾ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್, ಅದೇ ಥರ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟೆಂಟ್ ಆಫ್ ಫೋರ್ಸ್ ಸಿಗುತ್ತೆ. ಅದೇ ಥರ tan of alpha is equals to summation of f of y divided by summation of ಎಫ್ ಆಫ್ ಎಕ್ಸ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಏನು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಸಿಂಪಲ್ ಮೆಥಡ್ ಟು ಸಾಲ್ವ್ ದ resolution of forces. If you have not subscribed my channel until, please follow my channel. Many easy tips are given to pass the subject. Thank you.